ಫಸ್ಟು ಒಂದು ಸಲ ನಾನು ಯಾವುದೋ ಒಂದು ಅಮಾವಾಸ್ಯೆ ನಮ್ಮಲ್ಲಿ ತರ್ಪಣ ಮಾಡೋದು ಒಂದು ಪದ್ಧತಿ ಇದೆ. ನಾಮ ಹಾಕ್ಕೊಂಡು ನಾಮ ಎಲ್ಲ ಹಾಕಿರ್ತೀವಿ ಅವತ್ತು. ಸೊ ದೆರ್ ವಾಸ್ ಒಂದು ಇದರ ಮೂಲ ಅಲ್ಲೆಲ್ಲೋ ಇತ್ತು. ಈ ಟೈಟ್ಲ್ ಏನು ನೋಡ್ತಿದ್ದೀರೋ ಆಮೇಲೆ ಅದು ಏನೋ ಹೊಟ್ಟೆಗೆ ಅದನ್ನು ಕುದುರೆಯಲ್ಲಿ ಆಳ ಬಂತು. ನಾನು ಅನ್ನೋದು ಹೊರಟೋದ್ರೆ ಏನು ಉಳ್ಕೊಳ್ಳುತ್ತೆ ಅಂತ. ಸೊ ಉಪೇಂದ್ರ ವಾಸ್ ಫೇಮಸ್ ಫಾರ್ ನಾನು. ಉಪೇಂದ್ರ ಸಿನಿಮಾದಲ್ಲಿ ನಾನು ಅಂತಲೇ ಅವ್ರು ಆ್ಯಕ್ಚುಲಿ ಮೋಸ್ಟ್ಲಿ ಆವಾಗ ಅವ್ರು ಟೈಟ್ಲ್ ಇಡಬೇಕು ಅಂತಲೂ ಅಂದ್ಕೊಂಡಿದ್ರು ಅನ್ಸುತ್ತೆ. ಈ ಒಂದು ಸಿನಿಮಾ ಬಗ್ಗೆ ಏನೂ ಮಾತಾಡಬೇಡ ಅಂತ ನನಗೆ ಹೇಳಿದರು. ಅಂದರೆ ಈಗ ನಾನು ಒಂದು ಸೀನ್ ಆ್ಯಕ್ಟ್ ಮಾಡಿದ್ದೀನಲ್ಲ, ಆ ಸೀನಲ್ಲಿ ಒಂದಷ್ಟು ವಿಚಾರ ಇದೆಯಲ್ಲ, ಅದ್ರ ಪ್ರಕಾರ ನಾನೇನು ಮಾತಾಡೋಂಗಿಲ್ಲ. ಯಾಕಂದರೆ ನನಗೆ ಸ್ಕ್ರಿಪ್ಟ್ ಮಾಡೋಕ್ಕೆ ಹೇಳಿದರು. ಅವಾಗ ಹೇಳಿದ್ದೇನು ಅಂತಂದರೆ ನನಗೊಂದು ಲವ್ ಇದೆಯಾ ಇಲ್ವಾ ಈ ಚರ್ಚೆ ಸ್ಟಾರ್ಟ್ ಆಯಿತು. ಅಂದರೆ ಆ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕೂ ಒಂದು 20-25 ದಿವಸಕ್ಕೆ ಮುಂಚೆನೇ ಅದು ಸಿನಿಮಾಗೋಸ್ಕರ ಮಾಡಿದ ಚರ್ಚೆ ಥರ ಇರೋಲ್ಲ. ಈಗ ಶ್ರೀ ಶರಣ ಮೇಲಿದೆ ಅಂದರೆ ಶ್ರೀ ಅಂದರೆ ಹಣ. ನನ್ನ ಸಂಪತ್ತು, ನನ್ನ ಆಸ್ತಿ, ನನ್ನ ಬುದ್ಧಿ ಎಲ್ಲವೂ ಶ್ರೀಗಳು. ತರಲೆ ನನ್ನ ಮಗ ಸಿನಿಮಾದಿಂದ ಅವರ ನಿರ್ದೇಶನದ ಜರ್ನಿ ಶುರುವಾಗಿ ಯುವವರೆಗೂ ಬಂದು ನಿಂತಿದೆ. ನೀವು ಅಷ್ಟು ಕಾಲ ಅವರ ಜೊತೆಯಲ್ಲಿ ನಿಂತವರು, ಅಷ್ಟು ಘಟನೆಗಳಿಗೆ, ಅಷ್ಟು ಸಿನಿಮಾಗಳಿಗೆ ಸಾಕ್ಷಿಯಾದವರು, ಅದರ ಒಳಗಡೆ ಕೆಲಸ ಮಾಡಿ ಹೊರಗಿಂದಲೂ ಕೂಡ ಅದನ್ನು ನೋಡಿ ಈಗ ಯುವೈ. ಸೊ ಫಸ್ಟ್ ಯುವೈ ಅಂದ ತಕ್ಷಣ ಏನು ಹೇಳಕ್ಕೆ ಬಯಸ್ತೀರ? ಇಲ್ಲ, ಅದು ಆ್ಯಕ್ಚುಲಿ ಫಸ್ಟು ಒಂದು ಸಲ ನಾನು ಯಾವುದೋ ಒಂದು ಅಮಾವಾಸ್ಯೆ ನಮ್ಮಲ್ಲಿ ತರ್ಪಣ ಮಾಡೋದು ಒಂದು ಪದ್ಧತಿ ಇದೆ. ನಾಮ ಹಾಕ್ಕೊಂಡು ನಾಮ ಎಲ್ಲ ಹಾಕಿರ್ತೀವಿ ಅವತ್ತು. ಒಂದು ದಿವಸ ಅವ್ರ ಮನೆಗೆ ಹೋಗಿದ್ದೆ ನಾನು. ಆಗ ಅವನು ಇದು ಏನು ಅಂದ, ನಾಮ ಏನು. ಸೊ ಆ ನಾಮದ ಬಗ್ಗೆ ನಾನು ಒಂದಷ್ಟು ವಿಷಯ ಅವನು ಯಾಕೆ ಕೇಳ್ದ ಅದನ್ನು ನನಗೇನು ಗೊತ್ತಿರಲಿಲ್ಲ. ನನಗೆ ಯಾಕೆ ಇದ್ರ ಬಗ್ಗೆ ಕೇಳ್ದ ಅಂತ ಮೇ ಬಿ ಆಗಲೇ ಅವನ ತಲೆಯಲ್ಲಿ ಓಡ್ತಾ ಇತ್ತು. ಕಥೆ ಬೇರೆ, ಅದನ್ನು ನಾವು ಮಾಡ್ತಿದ್ವಿ. ಟೈಟ್ಲ್ ಏನೋ ಮಾಡಬೇಕು ಅನ್ನೋದಿತ್ತಲ್ವ. ಆವಾಗ ಆ ಒಂದು ಕಾಲಘಟ್ಟದಲ್ಲಿ ಯಾವಾಗಲೂ ಈ ಪ್ರಶ್ನೆ ಬಂದಿದ್ದು ನನಗೆ. ಸೊ ನಾನು ಅದನ್ನು ಅದಕ್ಕೆ ರಿಲಿಜಿಯಸ್ ಆಗಿ ಏನು ಇಂಪಾರ್ಟೆನ್ಸ್ ಇದೆ, ಏನು ಅರ್ಥ, ಇವೆಲ್ಲ ಸಿಂಬಲ್ಗಳು ತಾನೆ, ಹಂಗೆ ಅಂತ ಹೇಳಿದ್ದೆ. ಆಮೇಲೆ ನನಗೆ ಅವ್ರು ಅದೇ ಟೈಟ್ಲ್ ಇಟ್ಟರು ಅನ್ನೋದು ಗೊತ್ತಾಯಿತು. ಆಮೇಲೆ ಅಫ್ಕೋರ್ಸ್ ಮುಹೂರ್ತದಲ್ಲಿ ಎಲ್ಲರೂ ನಾಮ ಹಾಕ್ಕೊಂಡಿದ್ರು. ಸೊ ದೆರ್ ವಾಸ್ ಒಂದು ಇದರ ಮೂಲ ಅಲ್ಲೆಲ್ಲೋ ಇತ್ತು. ಈ ಟೈಟ್ಲ್ ಏನು ನೋಡ್ತಿದ್ದೀರೋ ಆಮೇಲೆ ಅದು ಏನೋ ಹೊಟ್ಟೆಗೆ ಅದನ್ನು ಕುದುರೆಯಲ್ಲಿ ಆಳ ಬಂತು. ಮಧ್ಯದಲ್ಲಿ ಒಂದು ಇದು ಬಂತು. ಆಗಲೂ ನಾನು ಅದೇ ಟೈಟ್ಲ್ ಅಂತ ಹೆಂಗೆ ಕರಿತೀರಾ ಇದನ್ನು ಅನ್ನೋದೇ ನಾನು ಇದನ್ನು ಹೆಂಗೆ ಕರೆಯೋದು ಅಂತ. ವಾತಾವರಣಗಳು ದೇಶದಲ್ಲಿ ಇವತ್ತು ಯಾರು ಏನೇ ಮಾಡಿದ್ರು ಒಂದು ವರ್ಗ ಮಾಡಿದ್ರೆ ಇನ್ನೊಂದು ವರ್ಗ ಎದ್ದೇಳುತ್ತೆ, ಇನ್ನೊಂದು ವರ್ಗ ಮಾಡಿದ್ರೆ ಮತ್ತೊಂದು ವರ್ಗ, ಈಗ ಆ ಥರ ಒಂದು ಇದೆ ವಾತಾವರಣ. ಆದ್ದರಿಂದ ಏನು ಮಾಡ್ತಾರೋ ಅನ್ನೋದು ನನಗೂ ಡೌಟ್ ಇತ್ತು. ಆಮೇಲೆ ಒಂದು ಪಾಯಿಂಟಲ್ಲಿ ಬಂತು, ನೀನು ಮತ್ತು ನಾನು. ಯು ಅಂದರೆ ನೀನು, ಐ ಅಂದರೆ ನಾನು. ಸೊ ನೀನು ನಾನು ಅನ್ನೋದು ಹೊರಟೋದ್ರೆ ಏನು ಉಳ್ಕೊಳ್ಳುತ್ತೆ ಅಂತ. ಸೊ ಉಪೇಂದ್ರ ವಾಸ್ ಫೇಮಸ್ ಫಾರ್ ನಾನು. ಉಪೇಂದ್ರ ಸಿನಿಮಾದಲ್ಲಿ ನಾನು ಅಂತಲೇ ಅವ್ರು ಆ್ಯಕ್ಚುಲಿ ಮೋಸ್ಟ್ಲಿ ಆವಾಗ ಅವ್ರು ಟೈಟ್ಲ್ ಇಡಬೇಕು ಅಂತಲೂ ಅಂದ್ಕೊಂಡಿದ್ರು ಅನ್ಸುತ್ತೆ, ಬರೀ ನಾನು ಅಂತ. ಆಮೇಲೆ ಅದು ನಾನು ಅಂತ ಅವ್ರ ಹೆಸರೇ ಇಟ್ಕೊಂಡ್ರು. ಕ್ಯಾರೆಕ್ಟ್ರು ನಾನು ಅನ್ನೋದ್ರಿಂದ ಶುರು ಆಯ್ತದು ಆ ಕತೆ. ಅಹಂ, ನಾನೇ ಅದು. ಆ್ಯಕ್ಚುಲಿ ಅದು ನಾನೂ ಅಲ್ಲ, ನಾನೇ ಎಲ್ಲ, ನಂದೇ ಎಲ್ಲ, ನನಗೇ ಎಲ್ಲ ಅನ್ನೋ ನೇಚರ್ ಇರೋವಂಥ ಕ್ಯಾರೆಕ್ಟ್ರ್ ಅದು ಆ ಪಿಕ್ಚರಲ್ಲಿ. ಅದು ನಾನು ಅಂತ ಕರೆದ್ರು. ಆಮೇಲೆ ಆ ನಾನು ಅನ್ನೋದು ಹೆಲ್ಪ್ ಆಯ್ತು ಅಲ್ಲಿ ಸ್ಕ್ರೀನ್ ಪ್ಲೇಗೆ. ಬಿಗಿನಿಂಗಲ್ಲಿ ಆ ಸ್ಕ್ರೀನ್ ಪ್ಲೇ ಆ ಪಾತ್ರನ, ಉಪೇಂದ್ರ ಪಾತ್ರನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾನು ಅನ್ನೋದು ತುಂಬ ವರ್ಕ್ ಆಯಿತು ಸ್ಕ್ರಿಪ್ಟಲ್ಲಿ. ಅದು ನಾನು ಮಾಡಿದ್ದು ಇವನು ಅವನು ಹೀಗೆಲ್ಲ ಒಂದು ಗಿಮಿಕ್ ಆಯಿತು ತುಂಬ ಚೆನ್ನಾಗಿ. ನಾನು ಇದನ್ನಲ್ಲ ಸಾರ್, ನಾನು ಇದನ್ನಲ್ಲ, ವಿಚಿತ್ರ ಬೇರೆ ಹೆಸರು, ನಾನು ಅಂತ ಹೆಸರು. ಸೊ ನಾನು ವಾಸ್ ಎ ಸ್ಟಾಪ್. ಸೊ ಆ ನಾನು ಅನ್ನೋದು ಈ ಐಯಲ್ಲಿ ಬಂತು, ಈ ಮಧ್ಯದಲ್ಲಿರೋ ನಾನು. ಆ ನಾನೇ ಅನ್ನೋದು ಏನಿತ್ತು ಆ ಪಾತ್ರದ ಸಾರಾಂಶ, ಅದು ನಾನೇ ಅನ್ನೋದು. ಅನ್ನೋದು ಆಧ್ಯಾತ್ಮದಲ್ಲಿ ನಿಮ್ಮ ಅಸ್ತಿತ್ವ. ನಾನು ಇಲ್ಲದೆ ಏನಿಲ್ಲ, ನಾನಿದ್ದರೆ ಎಲ್ಲ. ಆ ಸಾಂಗಲ್ಲಿ ಬರೆದಿದ್ದಾರಲ್ಲ, ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು, ನಾನು ಕಣ್ಬಿಟ್ಟ ಮೇಲೇನೆ ಸೂರ್ಯಚಂದ್ರರು ಹುಟ್ಟಿದ್ದು. ಯಾರಿಗೆ? ನನಗೆ.
ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು. ನಾನು ಹುಟ್ಟಲೇ ಇಲ್ಲ ಅಂದರೆ ನಂಗೆ ದೇವ್ರು ಎಲ್ಲಿದೆ? ನಾನು ಕಣ್ಬಿಟ್ಟ ಮೇಲೇನೆ ಸೂರ್ಯಚಂದ್ರರು ಹುಟ್ಟಿದ್ದು. ಯಾರಿಗೆ? ನನಗೆ. ಸೂರ್ಯಚಂದ್ರ ಇದ್ದರೂ ನನಗಿಲ್ಲ. ಅದು ನಾವು ಹುಟ್ಟಿದ ಮೇಲೆ. ನಾನು ಇಲ್ಲದೆ ಏನಿಲ್ಲ, ನಾನು ಇದ್ದರೆ ಎಲ್ಲ. ಅಂದರೆ ನಾನು ಸತ್ತೋದ್ರೆ ಇದೆಲ್ಲ ಸತ್ತೋಗುತ್ತೆ. ಯಾರಿಗೆ? ನನಗೆ. ದೇವರು ಹೊಟ್ಟೋಗುತ್ತೆ, ಸೂರ್ಯಚಂದ್ರನೂ ಹೊಟ್ಟೋಗ್ತಾರೆ, ಎಲ್ಲರೂ ಹೊಟ್ಟೋಗ್ತಾರೆ. ಯಾವಾಗ ಹೊಟ್ಟೋಗ್ತಾರೆ? ನಾನು ಇರೋವರೆಗೂ ಅವ್ರು ಇರ್ತಾರೆ, ನಾನು ಹೊಟ್ಟೋದ್ಮೇಲೆ ಅವ್ರು ಇರೋಲ್ಲ. ಅದು ಆ ಟ್ರಿಕ್ಕಿ ಸಾಂಗಲ್ಲಿದ್ದ ಲಿರಿಕ್ಸು. ನಾನು ಹೋದ್ಮೇಲೆ ಏನಾಗುತ್ತೆ ಅನ್ನೋ ಒಂದು, ಅದನ್ನು ಇವರು ನಾನು ಹೋದ್ಮೇಲೆ ಉಳ್ಕೊಳ್ಳೋದು ನೀನು ಅಂತ. ಸೊ ಯು. ಸೊ ಏನಂದರೆ ಒಂದು ಈ ಯು ಅನ್ನೋದು ಉಪೇಂದ್ರ, ಉಪ್ಪಿ ಟು ಉಪೇಂದ್ರ. ಈಗ UI ಅವ್ರು ಫಸ್ಟು ಒಂದು ಫಿಲಿಮ್ ಮೇಕಿಂಗ್ ಬ್ಯಾನರ್ ಮಾಡಿದಾಗ ಉಪ್ಪಿ ಎಂಟರ್ಟೈನರ್ಸು, ಆಮೇಲೆ UPS ಯೂನಿಕ್ ಪಿಕ್ಚರ್ ಸಿಂಡಿಕೇಟ್. ಸೊ ಯು ಅನ್ನೋದು ಉಪೇಂದ್ರನ ಒಂದು ಉಪೇಂದ್ರ ಅವರ ಒಂದು ಇದು ಇರುತ್ತೆ ಅದರಲ್ಲಿ. ಅಂದರೆ ಒಂದು ಏನಂದರೆ ನಾರ್ಮಲ್ ಆಗಿ ಏನೇ ಮಾಡಿದ್ರು ಉಪೇಂದ್ರನ ಜನ ತೊಗೊಳ್ಳಲ್ಲ. ಆದ್ದರಿಂದ ಅವರು ಆ ಟೈಟ್ಲು ಆ ರೀತಿ ಅದು ಬಂದಿದ್ದರಿಂದ ನಮಗೆ ಫಸ್ಟು ನಾಮ ಅಂದಾಗ ಸ್ವಲ್ಪ ನಮ್ಮಲ್ಲೂ ವಾದ ವಿವಾದಗಳಾಯಿತು. ಯಾಕೆ ಸುಮ್ಮನೆ ಈ ಟೈಮಲ್ಲಿ ಎಳ್ದಾಕೊಳ್ಳೋದು ಅಂತ. ಆಮೇಲೆ ಅನ್ನಿಸ್ತು, ಅವರು ಯಾವಾಗ ಅದನ್ನು ಸಾಫ್ಟ್ ಮಾಡಿ ಬೇರೆ ತಂದರು ಅದಾಯಿತು. ಈಗ ಎಸ್ಪೆಷಲಿ ಈಗ ಟೀಸರ್ ಬರೋಷ್ಟೊತ್ತಿಗೆ ಅದರದ್ದು ಇಂಪ್ಯಾಕ್ಟೇ ಬೇರೆ ಲೆವೆಲ್ಲು, ಬೇರೆ ಥರ ಯೂನಿವರ್ಸಲ್ ಆಗಿ ಕಾಣಿಸ್ತಾ ಇದೆ. ಮತ್ತು UI ಅಂದರೆ ನಾನು ಇರ್ತೀನಿ ಅದರಲ್ಲಿ, ನೀವು ಇರ್ತೀನಿ ಅದರಲ್ಲಿ ಅನ್ನೋದು ಅವರ ಒಂದು ಉದ್ದೇಶ. ಸೊ UI ಅಲ್ಲಿ ನೀವು ಒಂದು ಪಾರ್ಟ್ ಅಂದರೆ ಪಾತ್ರ ಮಾಡಿದ್ದೀರಿ ಅಂತ ಗೊತ್ತು. ಅದರ ಹೊರತಾಗಿ ನ್ಯಾಯವೆಲ್ಲ ಇಲ್ಲ, ಏನಂದರೆ ಈ ಒಂದು ಸಿನಿಮಾ ಬಗ್ಗೆ ಏನೂ ಮಾತಾಡಬೇಡ ಅಂತ ನನಗೆ ಹೇಳಿದರು. ಅಂದರೆ ಈಗ ನಾನು ಒಂದು ಸೀನ್ ಆ್ಯಕ್ಟ್ ಮಾಡಿದ್ದೀನಲ್ಲ, ಆ ಸೀನಲ್ಲಿ ಒಂದಷ್ಟು ವಿಚಾರ ಇದೆಯಲ್ಲ, ಅದ್ರ ಪ್ರಕಾರ ನಾನೇನು ಮಾತಾಡೋಂಗಿಲ್ಲ. ಅದಕ್ಕೆ ನನಗೆ ಅವ್ರು ಶೂಟಿಂಗ್ ಮಾಡಿದಾಗ ಏನು ಮಾತಾಡೋದು ಬೇಡ, ಇದ್ರ ಬಗ್ಗೆ ಏನೋ ಫೋಟೋಸ್ ತೊಗೊಂಡಿದ್ರು ಇದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕೋಕ್ಕೆ ಹೋಗ್ಬೇಡ ಅಂತ ಅಂದರು. ನಾನು ಹಾಕಲಿಲ್ಲ. ಅಂದರೆ ರಿಲೀಸ್ ಆಗೋವರೆಗೂ ನನಗೆ ಹಾಕೋದಕ್ಕೆ ರೈಟ್ಸ್ ಇಲ್ಲ. ಯಾಕಂದರೆ ನಂಗೆ ಡೈರೆಕ್ಟ್ರ್ ಹೇಳಿದ್ದಾರೆ, ಫ್ರೆಂಡ್ ಬಿಡಿ, ಡೈರೆಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ಇದು ಇನ್ನು ಅದ್ರ ಬಗ್ಗೆ ಇನ್ವಾಲ್ವ್ಮೆಂಟು, ಇದ್ರ ಬಗ್ಗೆ ನಾನು ಮಾತಾಡಬಾರ್ದು, ಅವರೇ ಮಾತಾಡೋಬೇಕು. ಅಂದರೆ ಏನೇ ಮಾಡಿದ್ರು ಉಪೇಂದ್ರ ಅವರು ಒಂದು ಸಲ ನಮ್ಗೆ ಹೇಳ್ತಾರೆ. ಅವರು ಕತೆ ಮಾಡ್ಬೇಕಾದ್ರೂ ಹೇಳ್ತಾರೆ, ಥಾಟ್ ತೊಗೋಬೇಕಾದ್ರೂ ಹೇಳ್ತಾರೆ, ಅದ್ರದ್ದು ಡೆವಲಪ್ಮೆಂಟ್ ಆಗ್ಬೇಕಾದ್ರೂ ಹೇಳ್ತಾರೆ. ಉಪೇಂದ್ರ ಸ್ಟೈಲ್ ಆಫ್ ವರ್ಕಿಂಗ್ ಹೆಂಗಿರುತ್ತೆ ಅಂದರೆ, ಎಲ್ಲರ ಹತ್ರನೂ ಇನ್ಪುಟ್ ತೊಗೋತಾ ಇರ್ತಾರೆ, ನಿರಂತರವಾಗಿ ತೊಗೋತಾ ಇರ್ತಾರೆ. ಐ ವಿಲ್ ಟೆಲ್ ಯು ಒನ್ ಥಿಂಗ್, ಈಸ್ ಒನ್ ಮ್ಯಾನ್. ಉಪೇಂದ್ರ ಈಸ್ ಒನ್ ಪರ್ಸನ್. 24 hours ಆ ಕೆಲಸದಲ್ಲೇ ಇರ್ತಾರೆ. ಒಂದು ಕೆಲಸ ಅಂತ ಇಟ್ಕೊಂಡ್ರೆ ಅದರಲ್ಲೇ ಇರ್ತಾರೆ ಅವರು. ಅದು ಡೈರೆಕ್ಷನ್ ಅಂದ್ರೂ, ಡೈರೆಕ್ಷನ್ನು ಕತೆ ಅಂತ ಬಂದುಬಿಟ್ರೆ ಆ 24 ಗಂಟೆ ಅದರಲ್ಲೇ ಅದನ್ನು ಏನು ಬಂದಿರುತ್ತೋ ಅದನ್ನು ಬಂದವ್ರಿಗೆಲ್ಲ ಹೇಳ್ತಾರೆ, ಭಯನೇ ಪಡಲ್ಲ ಅವರು. ಕತೆ ಹೇಳ್ತಾರೆ, ಸ್ಕ್ರಿಪ್ಟು ಎಲ್ಲ ಹೇಳ್ತಾರೆ, ಭಯ ಬೀಳಲ್ಲ. ಯಾಕೆ ಭಯ ಬೀಳಲ್ಲ ಅಂದರೆ ಅದನ್ನು ಯಾರೂ ಕದ್ದು ಮಾಡೋಕ್ಕಾಗಲ್ಲ. ಉಪೇಂದ್ರ ಕಥೆನ ಹೇಳ್ಬಿಟ್ಟು ಮಾಡಿ ಅಂದರೂ ನಿಮ್ಮ ಕೈಲಿ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಅವ್ರ ಕಥೆಯಲ್ಲಿ ಕೆಲವು ಇಂಪಾರ್ಟೆಂಟ್ ಅವ್ರಿಗೇನು ಬೇಕು ಅಂತ. ದ ಸ್ಟೈಲ್ ಆಫ್ ಫಂಕ್ಷನಿಂಗ್ ಹೆಂಗೆ ಅಂದರೆ, ಉಪೇಂದ್ರ ಸ್ಟೈಲ್ ಆಫ್ ಮೇಕಿಂಗ್ ಸಿನಿಮಾ ಹೆಂಗಿರುತ್ತೆ ಅಂದರೆ, ಅವರು ತಲೆಯಲ್ಲಿ ಒಂದು ಥಾಟ್ ಅಂದ್ಕೊಂಡಿರ್ತಾರೆ. ಆ ಥಾಟ್ ನಿಮ್ಗೆ ಹೇಳಲ್ಲ. ಆ ಥಾಟಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ವಿಷಯನ ನಿಮ್ಮಲ್ಲಿ ಎತ್ತಿ ಬಿಸಾಕ್ತಾರೆ. ಹಿಂಗೆ ಎತ್ತಿ ಬಿಸಾಕ್ತಾರೆ. ಓಮಲ್ಲೆಲ್ಲ ಹಂಗೆ ಆಗಿದ್ದು. ಓಮಲ್ಲಿ ಅವ್ರ ತಲೆಯಲ್ಲಿ ಏನಿದೆ ಅನ್ನೋದನ್ನು ಹೇಳಲಿಲ್ಲ ಫಸ್ಟು ಕಥೆಯಲ್ಲಿ ಇದೆ ಅಂದರೆ. ಲವ್ ಇದೆಯಾ, ಇದು ಏನಲ್ಲಿ ಲವ್ ಇದೆಯಾ ಇಲ್ವಾ, ಲವ್ ಅನ್ನೋದು ಇದೆಯಾ ಇಲ್ವಾ. ಪಿಕ್ಚರ್ ಮಾಡಬೇಕಾದ್ರೆ ನನಗೆ ಸ್ಕ್ರಿಪ್ಟ್ ಮಾಡೋಕ್ಕೆ ಹೇಳಿದರು. ಅವಾಗ ಹೇಳಿದ್ದೇನು ಅಂತಂದರೆ, ನನಗೊಂದು ಲವ್ ಇದೆಯಾ ಇಲ್ವಾ ಈ ಚರ್ಚೆ ಸ್ಟಾರ್ಟ್ ಆಯಿತು. ಅಂದರೆ ಆ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕೂ ಒಂದು 20-25 ದಿವಸಕ್ಕೆ ಮುಂಚೆನೇ ಅದು ಸಿನಿಮಾಗೋಸ್ಕರ ಮಾಡಿದ ಚರ್ಚೆ ಥರ ಇರೋಲ್ಲ. ನಾರ್ಮಲಾಗಿ ಮಾತಾಡ್ತಾ ನಾನು ನಿಮ್ಗೆ ಹೇಳ್ತೀನಿ, ಏನ್ರೇ ಲವ್ ಮಾಡಿದ್ದೀರಿ ನೀವು ಅಂತೀನಿ. ನೀವು ಮಾಡಿದ್ದೀರಾ, ಏನು ಸಾರ್ ಲವ್, ಯಾರು ಸರಿ ಇಲ್ಲ ಸಾರ್ ಅಂತೀರಲ್ಲ. ನೀವು ಯಾವ ಫ್ರೀಕ್ವೆನ್ಸಿಲಿ ಇದ್ದಾರೆ ತಿಳ್ಕೊಂಡು ನಿಮಗೆ ಉಲ್ಟಾ ಫ್ರೀಕ್ವೆನ್ಸಿನ ರೈಸ್ ಮಾಡಿಬಿಡ್ತೀವಿ. ಇದ್ದಾರೆ ಒಂದೇನಿದೆ ಅಂದರೆ ಅವರಿಗೆ
ಅವರಿಗೆ ಎಲ್ಲ ಸಿನಿಮಾದಲ್ಲೂ ದೇಶದ ಬಗ್ಗೆ ಒಂದು ಕಾಳಜಿ ಇದೆಯಲ್ಲ, ಅದು ಎಲ್ಲರೂ ಒಂದು ಕಡೆ ಬರ್ತಾ ಇರುತ್ತೆ, ಎಲ್ಲ ಸಿನಿಮಾಲೂ ಬರುತ್ತೆ. ಅವ್ರ ಸಿನಿಮಾಗಳಲ್ಲೆಲ್ಲ, ಅವ್ರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳೆಲ್ಲ ಪ್ರಜೆಗಳು ತಪ್ಪು ಮಾಡೋದನ್ನು ಹೊಗಳಿ ಬೈತಾರೆ. ಒಂಥರ ಗಿಳ್ಳಿ ಮಾಡೋದು. ಆ ಗಿಳ್ಳೋದು ಇದರಲ್ಲಿ ಸೀನ್ಗಳಿದ್ದಾವೆ. ಅಂದರೆ ಒಂದು 30-40 ವರ್ಷ ಆದಮೇಲೆ ಏನಾಗ್ಬೋದು ಈ ದೇಶ ಹಿಂಗೆ ಹೋದರೆ ಅನ್ನೋದು ಅವ್ರದ್ದು ಒಂದಿದೆ. ಅದು ನಿಮಗೆ ಉಪ್ಪಿಟ್ಟು ಇದರಲ್ಲಿ ಸೂಪರಲ್ಲೂ ಇತ್ತು. ಅಲ್ಲಿ ಒಂದು ಬೇರೆ ಹೆಂಗಿತ್ತು ಅಂದರೆ ದೇಶ ಚೆನ್ನಾಗಾಗ್ಬಿಡುತ್ತೆ ಅನ್ನೋದಿತ್ತಲ್ಲಿ. ಈ ದೇಶ ಹಿಂಗಾಗ್ಬಿಡ್ತದೆ ಹಂಗಾಗ್ಬಿಡ್ತು. ಇದರಲ್ಲಿ ಇನ್ನೊಂದಷ್ಟು ಚಾಲೆಂಜ್ಗಳಿದೆ. ಮನುಷ್ಯ ಈ ದೇಶದ ಪ್ರಜೆ ಆದವನು ಏನು ಮಾಡಬೇಕು ಅನ್ನೋದು ಒಂದಿದೆ. ಅದರ ಜೊತೆಗೆ ಲವ್ ಟ್ರ್ಯಾಕು ಅದು ಇದು ಏನೇನೋ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಇದೆ. ಮೇಕಿಂಗ್ ಸಿನಿಮಾ ಮತ್ತು ಅವರು ಬ್ರೈನಿ ಅಂತ ನಾನು ಹೇಳಿದೆ. ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಒಂದಷ್ಟು ಬ್ರೈನಿ ವಿಷಯಗಳಿದೆ. ನಾನು ನೋಡಿದಾಗ ಅದನ್ನೇ ಹೇಳಿದೆ, ತಲೆಗೆ ಸಖತ್ ಕೆಲಸ ಇದೆ ಅಂತ. ತಲೆಗೆ ಕೆಲಸ ಇರೋ ಸಿನಿಮಾ. ನೀವು ಹೇಳಿದ್ರಿ ನಿಮ್ಮ ಹಣೆ ಮೇಲೆ ನಾಮ ನೋಡಿದಾಗ ಅವರು ಕೇಳಿದ್ರು ಅಂತ. ಅದು ಅವ್ರ ತಲೆಯಲ್ಲಿ ಅವ್ರು ಏನಕ್ಕೆ ಸುಮ್ಮನೆ ನಾನು ಮಾತಾಡ್ತಾ ಹೋದ್ನಲ್ಲ, ಈ ನಾಮ ಏನು ಅಂತ ನಾನು ಮಾತಾಡ್ತಾ ಹೋದಾಗ ಅವರನ್ನು ರೆಕಾರ್ಡು ಮಾಡ್ಕೊಂಡ್ರು ಅನ್ಸುತ್ತೆ. ಇದೇನು ಅಂತ. ಈಗ ನಮ್ಮಲ್ಲೊಂದು ಇದೆಯಲ್ವಾ, ನಾಮ ಹಾಕ್ಕೊಂಡ್ರೆ ಏನದು, ವಿಭೂತಿ ಹಾಕ್ಕೊಂಡ್ರೆ ಏನದು, ಏನಕ್ಕೆ ಹಾಕ್ಕೋತೀವಿ, ಇದು ಏನಕ್ಕೆ ಹಾಕ್ಕೋತೀವಿ ಅನ್ನೋದೊಂದು ಇದೆಯಲ್ಲ. ಆ ರಿಚುವಲಿಸ್ಟಿಕ್ ಆಗಿ ಇಟ್ಸ್ ಎ ರಿಚುವಲ್ ಅಷ್ಟೇ. ಅದಕ್ಕೇನು ಧಾರ್ಮಿಕ ಮಹತ್ವ ಅಥವಾ ರಿಲಿಜಿಯಸ್ ದೊಡ್ಡ ಮಹತ್ವ ಕೊಡಬೇಕಾದ ಅವಶ್ಯ ಅಂದರೆ ನಮ್ಮ ಹಾಕ್ಕೊಂಡ್ರೇ ವೈಕುಂಠ ಸಿಗುತ್ತೆ ಅಂತ ಒಂದು ಸೆಕ್ಷನ್ಗೆ ಬಿಲೀಫ್ ಕೊಟ್ಟಿದ್ದಾರೆ. ಯಾಕೆ ಹಾಕಿ ಕೊಟ್ಟಿದ್ದಾರೆ ಅಂದರೆ ಅವನು 100% ಬಿಲೀಫ್ ಮಾಡಲಿ ಅಂತ. ಇದನ್ನೆಲ್ಲ ಹಾಕ್ಕೊಂಡ್ರೆ ಅಂತ ನೋಡಿ, ಯೂಶ್ವಲಿ ಸತ್ತೋದವ್ರಿಗೆ ನಾವು ಹಾಕ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅವರು ಅನ್ನೋದು. ಇವೆಲ್ಲ ಕೆಲವು ಪಾಸಿಟಿವ್ ಆಗಿರಲಿ ಮನುಷ್ಯ ಅನ್ನೋದಕ್ಕೋಸ್ಕರ ಮಾಡೋದು ಅಂತಿರ್ತದೆ. ಬಟ್ ಅದಕ್ಕೆ ಸಿಂಬಲ್ ಅದು, ಈ ನಾಮ ಅನ್ನೋದು ಒಂದು ಸಿಂಬಲ್. ಇದು ಯಾಕೆ 2 ಬಿಳಿ 1 ಕೆಂಪು, ಎಲ್ಲ ಕಡೆ ಕೆಂಪು ಹಾಕ್ತಾರೆ, ಅದನ್ನು ಎಲ್ಲೋನೂ ಹಾಕೋರಿದ್ದಾರೆ. ಅದು ಆ್ಯಕ್ಚುಲಿ ನಾಮ ಏನೋ ಒಂದು ಇದು ತಿರುಮಣ್ಣು ಅಂತೀವಿ ನಾವು ತಮಿಳಲ್ಲಿ. ತಿರು ಅಂದರೆ ಶ್ರೀ, ಮಣ್ಣು ಅಂದರೆ ಮಣ್ಣದು ಮೇಲುಕೋಟೆಯಲ್ಲಿ ಮಾಡ್ತಾರೆ ಜಾಸ್ತಿ ಆ ಬಿಳಿ ನಾಮದ್ದು. ಇದು ತಿರುಮಣ್ಣು, ಇದನ್ನು ಶ್ರೀಚರಣ ಅಂತೀವಿ. ಶ್ರೀ ಅಂದರೆ ಲಕ್ಷ್ಮಿಯ ಪಾದ ಅಂತ. ಒಂದು ಈ ನಾಮದ್ದು ಮಣ್ಣು ನಮ್ಮ ಹಣೆ ಮೇಲೆ ಇಟ್ಕೊಂಡಿದ್ದೀವಿ ಅಂದರೆ ನಾವು ಸರೆಂಡರ್ ಆಗಿದ್ದೀವಿ. ಮಣ್ಣನ್ನೇ ಎತ್ತಿ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ, ಚಪ್ಪಲಿ ಅಲ್ಲ, ಅದಕ್ಕಿಂತಲೂ ಕೆಳಗಡೆ ಇರೋದು. ಅದನ್ನೇ ನಮ್ಮ ಅಂದರೆ ಸರೆಂಡರ್ ಆಫ್ ದ ಪೀಕ್. ಶ್ರೀ ಶರಣ ಮೇಲಿದೆ ಅಂದರೆ ಶ್ರೀ ಅಂದರೆ ಹಣ ನನ್ನ ಸಂಪತ್ತು, ನನ್ನ ಆಸ್ತಿ, ನನ್ನ ಬುದ್ಧಿ ಎಲ್ಲವೂ ಶ್ರೀಗಳು. ಜ್ಞಾನ ಗಿನ ಎಲ್ಲವೂ ಶ್ರೀ. ಇದೆಲ್ಲವೂ ಗೋಯಿಂಗ್ ಟುವರ್ಡ್ಸ್ ಸಹಸ್ರಾರ. ಇದು ಸಹಸ್ರಾರ ಚಕ್ರ ಅಂತೀವಿ. ಅಂದರೆ ನನ್ನ ಉದ್ದೇಶ ಬಂದು ಟು ಬಿಕಮ್ ನಾನ್ ಎಂಟಿಟಿ. ಈಗೇನು ಮೋಕ್ಷ ಅಂತಾರೆ, ಮುಕ್ತಿ ಅಂತಾರೆ, ನನಗೇನೂ ಬೇಡದೇ ಇರೋದು, ನನ್ನ ಸಂಪಾದನೆ ಎಲ್ಲವನ್ನೂ ನಾನು ಮೇಲೆ ಕಳಿಸ್ತೀನಿ ಹೊರತು ನನಗಲ್ಲ. ಇದು ನನ್ನ ಜೀವನ ಅಂತ ನಿಮಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ನಾನು ನಾಮ ಹಾಕ್ಕೊಂಡ್ರೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಓ ಇವನು ಶರಣಾಗತಿಲಿದ್ದಾನೆ. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.